ಓಹ್ ಥ್ಯಾಂಕ್ ಗಾಡ್, ಈಗಲಾದರೂ ಕಾಲ್ ಮಾಡಿ ನೀನು ಅಪ್ಡೇಟ್ ತಿಳಿಸಿದೆಯಲ್ಲ. ಯಾ ದೇವಸ್ಥಾನದ ವಿಸಿಟ್ ಎಲ್ಲ ಮುಗಿಸಿ ಬೇಗ ಬಾ. ಓಕೆ, ಟೇಕ್ ಕೇರ್, ಬಾಯ್. ಕ್ರೇಜಿ ಹುಡುಗಿ, ಟ್ರಸ್ಟ್ ಮೀ, ಈ ಅನುಗೇನೂ ಆಗಿದೆ. ಏನೂ ಆಗಿಲ್ಲ. ಅವ್ರ ಮನೇಲಿ ಎಲ್ಲವ ತಾಯಿ ಅಂದರೆ ಭಕ್ತಿ ಜಾಸ್ತಿ. ವಾಟ್ ಎವರ್ ಜೆಂಡೆ, ಈ ಈಕ್ವೇಷನ್ಸೇ ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋಕ್ಕೆ ಅದರಲ್ಲಿ ಏನೂ ಲಾಜಿಕ್ ಇಲ್ಲ ಮೀರಾಜಿ. ಇದು ನಂಬಿಕೆ ಪ್ರಶ್ನೆ. ನಂಬಿಕೆ ಅನ್ನೋದು ವೈಯಕ್ತಿಕ ಅಲ್ವಾ, ಅದನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ. ಅನುಗೇನೋ ಆಗಿದೆ ಅಂತ ಅನ್ಕೊಂಡೆ. ಐ ಡೋಂಟ್ ಥಿಂಕ್ ಸೊ. ನಿಮಗೂ ಏನೋ ಆಗಿದೆ ಜೇಂಡೆ. ನಮ್ಮ ಜೇಂಡೆ ಹೀಗೆಲ್ಲ ಭಾಷಣ ಮಾಡಿದ್ದನ್ನ ನಾನಂತೂ ಕೇಳಿಲ್ಲ. ಎನಿವೇಸ್, ಅನು ತಲುಪಿದ್ಲ ಅಂತ ಕೇಳೋದಕ್ಕಿಂತ ಮುಂಚೆ ನಾನೇ ಈ ವಿಷಯನ ನಮ್ಮ ಸರ್ಗೆ ಅಪ್ಡೇಟ್ ಮಾಡ್ತೀನಿ. ಇದನ್ನು ಹೇಳೋದೇನಿದೆ, ಅನು ಮೇಡಮ್ ಬಂದ ಮೇಲೆ ಅವ್ರಿಗೆ ಗೊತ್ತಾಗುತ್ತಲ್ವಾ. I know that, Jane, but this is my job. ಇಷ್ಟು ಒಳ್ಳೆ ನಿದ್ದೆ ಮಾಡಿ ಅದೆಷ್ಟೋ ದಿನ ಆಗಿತ್ತು ಅನಿಸ್ತಿದೆ ಅಮ್ಮ. ಹಲೋ ಮೀರಾ. ಹಾಯ್ ಸರ್, ಗುಡ್ ಮಾರ್ನಿಂಗ್. ಸರ್, ಅನು ಬಗ್ಗೆ ಅಪ್ಡೇಟ್ ಮಾಡೋಣ ಅಂತ ಕಾಲ್ ಮಾಡಿದೆ. ಅನು ಬಗ್ಗೆ ಅಪ್ಡೇಟ್? ಯಾ ಸರ್, ನಿನ್ನೆ ನೀವು ಮೆಸೇಜ್ ಮಾಡಿದ್ರಲ್ಲ, ಇಮಿಡಿಯೇಟ್ ಆಗಿ ಅವಳನ್ನ ವಾಪಸ್ ಕರೆಸ್ಕೊ ಅಂತ. ಏನೋ ಫ್ಯಾಮಿಲಿ ಹರಕೆ ಅನ್ಸುತ್ತೆ, ಅದನ್ನ ಮುಗಿಸ್ಕೊಂಡು ಬರ್ತಾಳೆ ಸರ್. ಓ ಓಕೆ, ಗುಡ್. ಮೀರಾ, ನಾನು ನಿನಗೆ ಮೆಸೇಜ್ ಮಾಡಿದ್ನಾ? ಯಾ ಸರ್, ನಿನ್ನೆ ಮಾಡಿದ್ರಲ್ಲ. ಓಕೆ ಓಕೆ ಮೀರಾ, ಥ್ಯಾಂಕ್ಸ್. ಡೋಂಟ್ ವರಿ ಸರ್, ಐಲ್ ಕೀಪ್ ಟ್ರ್ಯಾಕ್ ಆಫ್ ಅನು ಆ್ಯಂಡ್ ಐಲ್ ಕೀಪ್ ಯು ಪೋಸ್ಟ್. ಸರ್, ನೀವು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡಿ. ಐ ಆಮ್ ದೇರ್ ಫಾರ್ ಯು ಆಲ್ವೇಸ್. ಬಾಯ್ ಸರ್. ಥ್ಯಾಂಕ್ ಯು ಮೀರಾ. ನಾನು ಮೆಸೇಜ್ ಮಾಡಿದ್ನಾ? ಆರ್ಯ, ಎಲ್ಲ ಓಕೆ ಅಲ್ವಾ? ಆಮ, ನೀವೇ ನಮ್ಮನ್ನು ಕೇಳ್ತಿದ್ದೀರಲ್ಲ ಸರ್. ಆಫೀಸ್ ಕೆಲಸ ಆಯಿತು ಅಂತ ಹೇಳಿದ್ರು ನಿಮಗೆ ಗೊತ್ತಿರುತ್ತಲ್ಲ ಸರ್. ನಿನ್ನೆ ನೀವು ಮೆಸೇಜ್ ಮಾಡಿದ್ರಲ್ಲ, ಇಮಿಡಿಯೇಟ್ ಆಗಿ ಅವಳನ್ನ ವಾಪಸ್ ಕರೆಸ್ಕೊ ಅಂತ. ರೋಹಿನ್ಲೋ ನಿದ್ದಲ್ಲಿ ನಡೀತಾರಲ್ವಾ, ಅದು ಅವ್ರಿಗೆ ಗೊತ್ತಾಗಲ್ಲ ಅಂತ ಅನ್ಸುತ್ತೆ. ಶಶಿ, ಈ ಸಲ ಆದ್ರೂ ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ನೋಡಿ ಪ್ರಾಡಕ್ಟ್ನ ತಗೊಂಬ. ಲಾಸ್ಟ್ ಟೈಮ್ ಫೇಸ್ ವಾಶ್ ತಗೊಂಬ ಅಂದರೆ ಮೌತ್ ವಾಶ್ ತಂದಿದ್ಯಾ. ಸ್ಟುಪಿಡ್. ಅರೆ ದಾದಾ, ಹೇಗಿದ್ದೀರಾ? ಐ ಫೀಲಿಂಗ್ ಬೆಟರ್ ನೌ. ಯಾ ಗುಡ್. ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡಬೇಕು. ಸ್ವಲ್ಪ ಬರ್ತೀರಾ? ಹರ್ಷ, ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಓಕೆ. ಅದಕ್ಕೆ ನೀವು ಸುಳ್ಳು ಹೇಳೋರಲ್ಲ ಅಂತ ನನಗೆ ಗೊತ್ತು. ಆದರೂ ಖಚಿತ ಮಾಡ್ಕೊಳ್ಳೋಕೆ ಕೇಳ್ತಿದ್ದೀನಿ. ನೀವು ಡಾಕ್ಟರ್ ಹತ್ರ ನಾನು ನಿದ್ದೆಲ್ಲಿ ನಡೀತೀನಿ ಅಂತ ಹೇಳಿದ್ರಲ್ಲ, ಅದು ನಿಜಾನಾ? ನಾಟಕ ಮಾಡಬೇಡಿ. ನಾನು ನೋಡಿದೆ ಅನ್ನೋದು ನಿಮಗೂ ಗೊತ್ತಲ್ವಾ? ಇಲ್ಲ, ಅದಕ್ಕೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಾನು ನಿಮ್ಮನ್ನು ಹೇಗೆ ನಂಬಿಸ್ಲಿ? ಇನ್ನೋಸೆಂಟ್ ಫೇಸ್ ನಿಮ್ದಲ್ಲ ಬ್ರೋಯಿನ್ಲೋ. ಇಷ್ಟು ವರ್ಷ ಈ ಮನೆ ಅಳಿಯಾಗಿತ್ಕೊಂಡು ಮಗನ ಥರ ನಾಟಕ ಮಾಡಿದವ್ರಿಗೆ ನಾನು ನಿದ್ದೆಲ್ಲಿ ನಡೀತಿದ್ನಾ? ಹೌದಾ, ನಿಜವಾಗ್ಲೂನಾ ಅಂತ ಕೇಳೋದೇನು ಮಹಾನಾ? ಡೋಂಟ್ ವರಿ, ಈ ವಿಷಯನ ನಾನು ಎಲ್ಲೂ ಡಂಗೂರ ಸಾರಲ್ಲ. ಬಟ್ ನೀವು ನಿದ್ದೆ ನಡೀತಿದ್ದನ್ನು ನಾನು ನೋಡಿದ್ದೀನಿ. ಸಿಂಪಲ್, ಓಕೆನಾ?
ಯಾವ ಹಬ್ಬ ಆದ್ರೆ ಏನಂತೆ, ಎಲ್ಲರೂ ಸೇರಕ್ಕೆ ಒಂದು ನೆಪ ಬೇಕಷ್ಟೇ. ಒಂದು ನಿಮಿಷ ಮಂದ, ಅಮ್ಮ ಬಣ್ಣಗಳೆಲ್ಲ ರೆಡಿನಾ? ರೆಡಿ ಮಾಡ್ತಾ ಇದ್ದೀನಿ ಅಮ್ಮ. ಬೇಗ ಬೇಗ ಬೇಗ. ಆಮೇಲೆ ಮೀರಾ, ಲಾಸ್ಟ್ ಮಿನಿಟಲ್ಲಿ ಪ್ಲ್ಯಾನ್ ಚೇಂಜ್ ಮಾಡಿದೆ. ಹಬ್ಬಕ್ಕೆ ನಿಂದೇನಾದರೂ ಬೇರೆ ಪ್ಲ್ಯಾನ್ ಇತ್ತಾ? ಇಲ್ಲ ಅಮ್ಮ, ಅಂಥ ದೊಡ್ಡ ಸೆಲಿಬ್ರೇಷನ್ಸ್ ಎಲ್ಲ ಏನೂ ಪ್ಲ್ಯಾನ್ ಆಗಿಲ್ಲ. ಬಟ್ ಈಗ ನೀವು ಫೋನ್ ಮಾಡಿದ್ದೀರಾ ಅಂತಂದರೆ ಐ ಗೆಸ್ ಸೆಲಿಬ್ರೇಷನ್ಸ್ ತುಂಬಾ ಜೋರಾಗಿರುತ್ತೆ. ಆದರೆ ಇನ್ನೂ ಆರ್ಯನಿಗೆ ಗೊತ್ತಿಲ್ಲ. ಹಾಗಾದರೆ ಇಟ್ ವಿಲ್ ಬಿ ಮೋರ್ ಫನ್. ಇಟ್ ವಿಲ್ ಬಿ ಅ ವೆರಿ ಬಿಗ್ ಸರ್ಪ್ರೈಸ್ ಫಾರ್ ಹಿಮ್ ಅಮ್ಮ. ಒಂದು ಕೆಲಸ ಮಾಡ್ತೀವಿ, ನಾವು ಈಗಲೇ ಹೊರಡ್ತೀವಿ. ವಿಲ್ ಬಿ ದೇರ್ ಇನ್ ನೋ ಟೈಮ್. ಓಕೆ ಓಕೆ ಮೀರಾ, ಬೇಗ ಬಾ. ಬಾಯ್ ಅಮ್ಮ, ಸಿ ಯು. ತುಂಬ ದಿನಗಳಾದ ಮೇಲೆ ವರ್ಧನ್ ಫ್ಯಾಮಿಲಿಲಿ ನನಗೆ ಇಂಪಾರ್ಟೆನ್ಸ್ ಸಿಗ್ದಂಗೆ ಫೀಲ್ ಆಗ್ತಿದೆ. ಅನು ಇಲ್ದಿರೋ ಈ ಟೈಮಲ್ಲಿ ಈ ಹೋಲಿ ಹಬ್ಬ ನನಗೆ ತುಂಬಾ ಸ್ಪೆಷಲ್. ಸೂಪರ್ ಅಮ್ಮ, ದಿಸ್ ವಿಲ್ ಬಿ ಫನ್. ಯೂಶ್ವಲಿ ನಾವು ಹೋಲಿ ಸೆಲೆಬ್ರೇಷನ್ ನಮ್ಮ ಫಾರ್ಮ್ ಹೌಸಲ್ಲಿ ಮಾಡ್ತಿದ್ವಿ, ಬಟ್ ಈ ಸಲ ನೀವು ಎಲ್ಲರನ್ನೂ ಮನೆಗೆ ಇನ್ವೈಟ್ ಮಾಡ್ತಿದ್ದೀರಾ. ಸೂಪರ್. ಹೌದು ಹರ್ಷ. ತುಂಬ ದಿನ ಆಗಿತ್ತು ಎಲ್ಲರೂ ಒಟ್ಟಿಗೆ ಸೇರಿ, ಅಲ್ವಾ ಅಮ್ಮೋರೆ? ಯಾ, ಬಟ್ ದಾದಾ ಆಫೀಸ್ಗೆ ಹೋಗಿರ್ಬೇಕಲ್ವಮ್ಮ, ಅವ್ರಿಗೆ ಗೊತ್ತಾ ವಿಷಯ? ಆಫೀಸ್ಗೆ ಹೋಗಿಲ್ಲ, ಇಲ್ಲೇ ರೂಮಲ್ಲಿ ಇದ್ದಾನೆ, ಈಗ ಬರ್ತಾನೆ. ಬಟ್ ಅನು ಇಸ್ ನಾಟ್ ಹಿಯರ್ ಅಮ್ಮ, ಶಿ ಇಸ್ ಔಟ್ ಆಫ್ ಟೌನ್. ಅವಳು ಈ ಟೈಮಲ್ಲಿ ಆಫೀಸಲ್ಲಿ ಇದ್ದಿದ್ರೆ ಎಲ್ಲರ ಜೊತೆನೇ ಮನೆಗೆ ಬರ್ಬೋದಾಗಿತ್ತು, ಹೋಲಿ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಇನ್ಫ್ಯಾಕ್ಟ್ ಅವಳು ಇದನ್ನು ಮಿಸ್ ಮಾಡ್ಕೊಳ್ಳೋಕ್ಕಿಂತ ನಾವೇ ಅವಳನ್ನ ಮಿಸ್ ಮಾಡ್ಕೊತೀವಿ. ನಿಜ ಹರ್ಷ, ಅನು ಈಗ ಒಂದರ್ಥದಲ್ಲಿ ಆರ್ಯನ್ ಬದುಕಲ್ಲೂ ಇಲ್ಲ. ಅದಕ್ಕೆ ಈ ಬಣ್ಣದ ಹಬ್ಬದ ನೆಪದಲ್ಲಿ ಒಂದಿಷ್ಟು ಸಂತೋಷ ತುಂಬೋ ಪ್ರಯತ್ನ. ಎಲ್ಲರೂ ಕರೆಸಿ ತುಂಬಿ ಎಬ್ಸೋದ್ರಲ್ಲಿ ಅದೇನು ಖುಷಿ ಇವ್ರಿಗೆ. ನಾವುಗಳು ಮಾತ್ರ ಫಾರ್ಮ್ ಹೌಸಿಗೆ ಹೋದ್ರೆ ಆಗ್ತಿತ್ತು. ಏ ಮಾನ್ಸಿ, ಅಲ್ಲಿ ಯಾಕೆ ನಿಂತ್ಬಿಟ್ಟೆ? ಬಾ ಹೋಗೋಣ. ಏ ಹಾಗೆ ದಾದನ್ ಕರ್ಕೊಂಬಂದ್ಬಿಡು, ಅವ್ರು ರೂಮಲ್ಲಿ ಇದ್ದಾರಂತೆ. ಎಂಟ್ರೆನ್ಸ್ ಕರ್ಕೊಂಬಂದ್ಬಿಡು. ಅಮ್ಮ, ಬ್ರೋ-ಇನ್-ಲಾ, ಇಟ್ಸ್ ಹೋಲಿ ಟೈಮ್. ಬ್ರೋ-ಇನ್-ಲಾ, ಯಾರು ಇಲ್ವಲ್ಲ? ಬ್ರೋ-ಇನ್-ಲಾ, ಬ್ರೋ-ಇನ್-ಲಾ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹಾಯ್ ಅಮ್ಮ, ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ ಹರ್ಷ ಸರ್. ಹ್ಯಾಪಿ ಹೋಲಿ. ಅಮ್ಮ, ನೀವು ಇಲ್ಲಿ ಅರೇಂಜ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಸರ್ ವಿಲ್ ಬಿ ಹ್ಯಾಪಿ ಟು. ಹಾಯ್ ಸರ್. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಅಲ್ಲೇನು ಮಾಡ್ತಿದ್ದೀರಾ ಸರ್? ಬನ್ನಿ, ಲೆಟ್ ಸೆಲೆಬ್ರೇಟ್ ಹೋಲಿ. ಹಲೋ ಸರ್, ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಬಾ ಆರ್ಯ, ಯಾಕೆ ಅಲ್ಲಿದ್ಯಾ? ದಾದಾ, ಕಮಾನ್, ವಿ ಆರ್ ವೇಟಿಂಗ್ ಫಾರ್ ಯು. ಯಾಕೆ ಸರ್, ಏನು ಮಾತಾಡ್ತಾ ಇಲ್ಲ? ಯಾಕೆ ನಮ್ಮ ಜೊತೆ ಹೋಲಿ ಆಡಲ್ವಾ? ಬ್ರೋ-ಇನ್-ಲಾ ಇಲ್ಲಿದ್ದಾರಾ? ಏನು ವಿಚಿತ್ರನಪ್ಪ ಇವರು. ಮನೆ ಎಲ್ಲ ಹುಡ್ಕೊಂಬಂದೆ ನಾನು. ಅಲ್ಲಿ ಯಾಕೆ ಹೋಗಿದ್ದಾನಪ್ಪ ಇವನು? ಬಣ್ಣ ಹಚ್ಚಿಸ್ಕೊಳ್ಳೋ ಮನಸ್ಸಿಲ್ಲ ಅನ್ಸುತ್ತೆ ಇವತ್ತು. ಅನು ಮೇಡಮ್ದೇನು ಕತೆ ನಾವು ವಿಚಾರಿಸ್ಕೋತೀನಿ. ನಾನಿವತ್ತು ಒಬ್ಬ ಪ್ರೇಕ್ಷಕ ಅಷ್ಟೇ. ನೀವೆಲ್ಲ ಆಡಿ, ನಾನು ನೋಡ್ತೀನಿ. ನೋ ವೇ ಸರ್, ಇದೆಲ್ಲ ಮೋಸ. ಇದನ್ನ ನಾವು ಒಪ್ಪಲ್ಲ. ಹೌದು ಸರ್, ನೀವಿಲ್ಲೇ ಹೇಗೆ ಸರ್? ಪ್ಲೀಸ್ ಬನ್ನಿ. ಎಸ್ ದಾದಾ, ನೀವು ಬನ್ನಿ, ನಾವು ಶುರು ಮಾಡ್ತೀವಿ.
ಹಚ್ಬಿಡ್ತೀನಿ ಅಂತ ಭಯನಾ? ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮೇಲ್ಗಡೆ ಬಂದು ನಿಂತಿದ್ದೀರಾ? ನೀನು ನಾನೇ ನಿಮ್ಗೋಸ್ಕರ ಬಂದಿದ್ದೀನಿ. ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ನಿಮ್ಗೆ ಬಣ್ಣ ಹಚ್ತೀನಿ. ತಾಕತ್ತಿದ್ರೆ ತಪ್ಪಿಸ್ಕೊಳ್ಳಿ ನೋಡೋಣ. ಚಾಲೆಂಜ್ ಅಕ್ಸೆಪ್ಟೆಡ್. ಸರಿ, ಹಾಗಾದರೆ ಒಂದು ವೇಳೆ ನಿನಗೆ ನನ್ನ ಮೇಲೆ ಬಣ್ಣ ಹಚ್ಚೋಕ್ಕೆ ಯಶಸ್ಸು ಸಿಕ್ತು ಅಂತ ಹೇಳಿದ್ರೆ ನಾನು ಅದೇ ಬಣ್ಣನ ನಿನಗೆ ಹಚ್ತೇನೆ, ಸರಿನಾ? ಸರಿ, ಹಾಗಾದ್ರೆ ಒಂದು ಕಂಡೀಷನ್. ಏನು? ನೀವು ನನಗೆ ಬಣ್ಣ ಹಚ್ಚೋದೇ ಆದರೆ ಕೈಯಲ್ಲಿ ಹಚ್ಚೋಂಗಿಲ್ಲ, ಓಕೆನಾ? ಇದು ಸ್ವಲ್ಪ ವಿಚಿತ್ರವಾಗಿದೆ. ವಿಚಿತ್ರನೇ. ಸ್ಪೆಷಲ್ ವ್ಯಕ್ತಿಗೆ ಸ್ಪೆಷಲ್ ಚಾಲೆಂಜ್. ರೆಡಿನಾ? ಹೇಳಿ. ರೆಡಿ. ನಿನಗೆ ಯಾವತ್ತಾದರೂ ನಾನು ಇಲ್ಲ ಅಂತ ಹೇಳಿದ್ದೀನ? ಓಕೆ, your countdown starts now. ಸಾಕಷ್ಟು ಹಾಕ್ಸ್ಕೊಂಡಿದ್ದೀವಿ ಬಣ್ಣ. ನೋ ವೇ, ಚಾನ್ಸೇ ಇಲ್ಲ. ಎಕ್ಸಾಕ್ಟ್ಲಿ ಹರ್ಷ ಸರ್. ಅಲ್ಲ ಜೇಂಡೆ, ನಮ್ಮ ಅವತಾರಗಳನ್ನೆಲ್ಲ ನೋಡಿ ನಿಮ್ಮನ್ನ ಇಷ್ಟು ಕ್ಲೀನ್ ಆಗಿರಕ್ ಬಿಟ್ಬಿಡಕ್ಕಾಗತ್ತಾ? ಆಗದೇ ಇಲ್ಲ. ಕಮಾನ್ ಗೈಸ್. ಸಾಕು ಮಾಡಿಸಿ ಮೇಡಮ್. ಕೇಶವ, ವರ್ಷಕ್ಕೆ ಬರೋದೊಂದು ಹಬ್ಬ, ಹಚ್ಚಿಸ್ಕೋ. ಹೋಲಿ ಅಂದರೆ ಬಣ್ಣಗಳ ಹಬ್ಬ, ವಸಂತ ಕಾಲದ ಸಂಭ್ರಮ. ವಸಂತ ಕಾಲನಾ? ಸೆಲೆಬ್ರೇಷನ್ ಆಫ್ ಲವ್ ಅಂತಿರಲ್ಲ, ಅದೇ. ಅಜ್ಞಾನ ಮತ್ತು ಸುಳ್ಳಿನ ವಿರುದ್ಧ ಸತ್ಯ ಧರ್ಮದ ವಿಜಯೋತ್ಸವ. ನಮ್ಮಲ್ಲಿ ಎಷ್ಟೋ ಭೇದ ಭಾವಗಳಿದೆಯಲ್ಲ, ಅದನ್ನೆಲ್ಲ ಮರೆತು ಎಲ್ಲರೂ ಒಂದೇ ಅಂತ ಹೇಳೋಕೆ ಈ ಹಬ್ಬ. ಸೊ ಜೇಂಡೆ ಸರ್ಗೆ ಬಣ್ಣ ಹಚ್ಚಾಯ್ತು, ಇನ್ಯಾರು ಬಾಕಿ ಇದ್ದಾರೆ? ಬ್ರೋ ಇನ್ ಲಾ. ಕರೆಕ್ಟ್. ಎಲ್ಲರು ನಾವು ಬಣ್ಣ ಹಚ್ಕೊಂಡಿದ್ದಾಯ್ತು, ಜೇಂಡೆ ಸರ್ಗೂ ಬಣ್ಣ ಹಚ್ಚಿದಾಯ್ತು. ಈ ಸೈಕಲ್ ಗ್ಯಾಪಲ್ಲಿ ಬ್ರೋ ಇನ್ ಲಾ ಲಪ್ಸ್ಕೊಂಡು ಹೋಗಿದ್ರು. ಲೆಟ್ ಮಿ ಸರ್ಚ್ ಫಾರ್ ಯು. ಗೋ. ಹಾಗಾದರೆ ನಾನೇ ನಿಮಗೆ ಮೊದಲು ಬಣ್ಣ ಹಚ್ತೀನಿ ಸರ್.
ಬಣ್ಣ ಹಾಕೋರ್ ಕಣ್ಣಿಗಂತೂ ನಾನು ಬೀಳಲಿಲ್ಲ. ಸತ್ಯ, ತಪ್ಪಿಸ್ಕೊಂಡ್ಬಿಟ್ಟೆ. ನೀನು ತುಂಬ ಕಿಲಾಡಿಯನು. ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳ್ತಾರಲ್ಲ, ಎಷ್ಟು ಸುಳ್ಳದು. ಇಷ್ಟೆಲ್ಲ ಕನಸುಗಳನ್ನು ಕಾಣ್ತಿದ್ದೀನಲ್ಲ, ಅದು ಬಣ್ಣವಾಗಿ. ಚಾಲೆಂಜ್ ಅರ್ಧಕ್ಕೆ ನಿಂತು ಹೋಯ್ತಲ್ಲ ಅನು. ಐ ಮಿಸ್ ಯು ಸೋ ಮಚ್. ಒಂದು ವೇಳೆ ನೀನು ನಿಜವಾಗ್ಲೂ ಇಲ್ಲಿದ್ದಿದ್ರೆ ಹೀಗೆ ಇಂಥದ್ದೇ ಯಾವುದಾದ್ರೂ ಚಾಲೆಂಜ್ ಕೊಡ್ತಿದ್ದೆ ಏನೋ. ನನ್ನ ಮೇಲೆ ನಾನೇ ಬಣ್ಣ ಬೀಳಿಸ್ಕೊಂಡೆ. ಈಗ ಇದನ್ನು ನಿನಗೆ ಹೇಗೆ ಹಚ್ಚಲಿ ಅನ್ನೋ. ಸವಾಲ್ ಹಾಕಿದ್ರೆ ಭಾಷಣ ಮಾಡ್ತಾ ನಿಂತಿದ್ದೀರಲ್ಲ ಸರ್. ಚಾಲೆಂಜ್ ಅರ್ಧಕ್ಕೆ ಬಿಟ್ಬಿಟ್ರಾ? ನಿನಗೆ ನನ್ನ ಬಗ್ಗೆ ಗೊತ್ತಲ್ಲ, ಕಾರ್ಯ ಪೂರ್ತಿ ಮಾಡದೆ ಬಿಡೋನಲ್ಲ ಯಾರು. ಅಂತೂ ಒಂದು ಚಾಲೆಂಜ್ ಸೋತ್ರಲ್ಲ ಸರ್, ಕೊನೆಗೂ ಬಣ್ಣ ಮೆತ್ತಿಸ್ಕೊಂಡ್ರಲ್ಲ. ಈ ಆಟದಲ್ಲಿ ಸೋತ್ರು ಗೆದ್ದ ಹಾಗೆ ಲೆಕ್ಕ. ಯಾವ ಆಟ ಗೊತ್ತಾ? ಪ್ರೀತಿ. ಸರಿಯಾಗಿ ಹೇಳಿದೆ. ಈ ಆಟದಲ್ಲಿ ಒಬ್ಬರು ಸೋತ್ರೆ ಪ್ರೀತಿ ಗೆಲ್ಲುತ್ತೆ. ಪ್ರೀತಿಯಲ್ಲಿ ಇಬ್ಬರು ಸೋತ್ರೆ ಅದು ಶಾಶ್ವತವಾಗಿ ಉಳಿಯುತ್ತೆ.